ಕೇಸ್ನಲ್ಲೇ ಇಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ. ಹೈಕೋರ್ಟ್ಗೆ ಲೋಕಾಯುಕ್ತದಿಂದ ಇಂದು ವರದಿ ಸಲ್ಲಿಕೆಯಾಗುತ್ತೆ. ಮತ್ತೆ ಸಿದ್ದರಾಮಯ್ಯ ವಿರುದ್ಧದ ಕೇಸ್ ವಿಚಾರಣೆ ನಡೆಯುತ್ತೆ. ಅಂದರೆ ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇವತ್ತು ವಿಚಾರಣೆಯನ್ನು ಹೈಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಇನ್ನು ಲೋಕಾಯುಕ್ತಕ್ಕೆ 3 ತಿಂಗಳ ಕಾಲ ಅವಕಾಶ ಕೊಟ್ಟಿದ್ರು. ಜನವರಿ 27ರ ಒಳಗಡೆ ವರದಿಯನ್ನು ಸಲ್ಲಿಸಿ ಅಂತೇಳಿ ಈಗ ವರದಿ ರೆಡಿಯಾಗಿದೆ. ಅಧಿಕಾರಿಗಳು ಕೂಡ ಇವತ್ತು ಆ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸ್ತಾರೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಮೂಡಾ ತನಿಖೆ ಸಿಐಡಿಗೆ ಕೊಡುತ್ತಾ ಹಾಗಾದರೆ ನ್ಯಾಯಾಲಯ? ಕೇಸ್ ವಿಚಾರದಲ್ಲಿ ಹೈಕೋರ್ಟ್ ಮೆಟ್ಲೇರಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ. ಕಳೆದ ಜನವರಿ 15ರಂದು ವಿಚಾರಣೆ ಮುಂದೂಡಿಕೆ ಮಾಡಲಾಗಿತ್ತು. ಇವತ್ತಿಗೆ ಅರ್ಜಿದಾರರ ಪರವಾಗಿ ಮಣಿಂದರ್ ಸಿಂಗ್ ಅವರು ವಾದ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಏನು ಸಿದ್ದರಾಮಯ್ಯರ ಪರವಾಗಿ ಹಿರಿಯ ವಕೀಲರಾಗಿರುವಂಥ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ವಾದವನ್ನು ಮಾಡ್ತಾರೆ. ಇನ್ನು ರವಿ ವರ್ಮ ಕುಮಾರ್ ಪ್ರತಿವಾದ ಮಂಡಿಸುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಈ ವರದಿ ಇದೆಯಲ್ವಾ, 3 ತಿಂಗಳ ಕಾಲ ಸಾಕಷ್ಟು ಅಧಿಕಾರಿಗಳನ್ನು ಇಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜನಪ್ರತಿನಿಧಿಗಳ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದಾರೆ. ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಉದೇಶ್ ಅವರ ನೇತೃತ್ವದ ಟೀಮ್ ವಿಚಾರಣೆ ನಡೆಸಿತು. ಮುಖ್ಯಮಂತ್ರಿಗಳಾದಿಯಾಗಿ A4 4 ಜನರನ್ನು ಕೂಡ ಇಲ್ಲಿ ವಿಚಾರಣೆಗೆ ಒಳಪಡಿಸಲಾಯಿತು. ಆ ಒಂದು ವರದಿ ಏನಿದೆ ಬಹುತೇಕವಾಗಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಅಂತಲೇ ಅರ್ಥ. ಅದು ಯಾಕಂದರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಪೆನ್ಡ್ರೈವ್ ಇದ್ದಾವೆ, FSL ವರದಿ ಇದೆ, ಆಡಿಯೋ ವಿಡಿಯೋ ಇದೆ, ಕೆಲವೊಂದಿಷ್ಟು ಸಹಿಗಳಿದ್ದಾವೆ ಮತ್ತು 17A ಅಡಿಯಲ್ಲಿ ದಾಖಲಾದಂಥ ಸಾಕ್ಷಿಗಳಿದ್ದಾವೆ. ಸುಮಾರು 25 ಜನರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಆ ಎಲ್ಲದರ ಕಂಪ್ಲೀಟ್ ವರದಿಯನ್ನು ಅಲ್ಲಿ ಕೊಡಲಾಗುತ್ತೆ. ಸರ್ವೆನ ಕೆಸರೆ ಸರ್ವೆ ನಂಬರ್ 464 3.16 ಎಕರೆ ಒಂದು ಜಮೀನು ಏನಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳು ಏನೇನಾಯಿತು ಅಂತೇಳಿ ಅದೊಂದು ಭಾಗ ಈಗ ಆ ಒಂದು ವರದಿ ಸಲ್ಲಿಕೆ ಆಗುತ್ತೆ. ಇದರ ಹೊರತಾಗಿ CBI ತನಿಖೆ ಕೊಡಬೇಕಾ ಬೇಡವಾ? ಹೈಕೋರ್ಟ್ ಇವತ್ತು ಅದರ ಒಂದು ತೀರ್ಪನ್ನು ನೀಡಬಹುದು ಅಥವಾ ಮತ್ತೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಈ ಹಿಂದೆನೂ ಕೂಡ ವಿಚಾರಣೆ ಕೈಗೆತ್ತಿಕೊಳ್ಳಲಾಗಿತ್ತು, ಮತ್ತು ಇವತ್ತಿಗೆ ಮುಂದೂಡಿಕೆ ಮಾಡಲಾಯಿತು. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಕಪಿಲ್ ಸಿಬಲ್ಲು ಸಿದ್ದರಾಮಯ್ಯರ ಪರವಾಗಿ ವಾದವನ್ನು ಮಂಡಿಸಲಿದ್ದಾರೆ. ಮಣಿಂದರ್ ಸಿಂಗ್ ಅವರು ಸ್ನೇಹಮಯಿ ಕೃಷ್ಣ ಅಂದರೆ ದೂರುದಾರರ ಪರವಾಗಿ ವಾದವನ್ನು ಮಂಡಿಸಲಿದ್ದಾರೆ. ಕಪಿಲ್ ಸಿಬಲ್ ಈ ಹಿಂದೆನೂ ಕೂಡ ಬಲವಾದಂತಹ ವಾದವನ್ನು ಮಂಡಿಸಲಾಗಿತ್ತು ಸಿದ್ದರಾಮಯ್ಯರ ಪರವಾಗಿ. ಅಭಿಷೇಕ್ ಮನು ಸಿಂಘ್ವಿ ಕೂಡ. ಅಂದರೆ ಇಲ್ಲಿ CBIನ ಅವಶ್ಯಕತೆ ಇದೆಯಾ ಇಲ್ವಾ ಈ ಪ್ರಕರಣದಲ್ಲಿ? ಯಾಕಂದರೆ BJPಯವರು ಆರೋಪ ಮಾಡ್ತಾ ಇದ್ದರು, ವಿರೋಧ ಪಕ್ಷದವರು, ಲೋಕಾಯುಕ್ತ ಇದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂಥ ಸಂಸ್ಥೆ ಆಗಿರೋದ್ರಿಂದ ಅದರ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಇವರು ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇಲ್ಲ, ಇವರು ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಒಳಗಾಗ್ಬೋದು, ಇಲ್ಲಿ ಅಂದರೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗುವಂಥದ್ದಿಲ್ಲ, ಹಾಗಾಗಿ ನಮ್ಗೆ CBI ಮಧ್ಯಪ್ರವೇಶ ಮಾಡಬೇಕು ಅಂತ ಸ್ನೇಹಮಯಿ ಕೃಷ್ಣ ವಾದವನ್ನು ಮಾಡಿದ್ರು. ಅಂದರೆ ಆ ರೀತಿಯಾಗಿ ಮಾತನಾಡಿದ್ರು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸ್ನೇಹಮಯಿ ಕೃಷ್ಣ ಜೊತೆಗೆ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಪ್ರಕರಣವನ್ನು CBIಗೆ ಹಸ್ತಾಂತರ ಮಾಡಬೇಕು, ಲೋಕಾಯುಕ್ತದಲ್ಲಿ ಸರಿಯಾಗಿ ತನಿಖೆ ಆಗಬಾರ್ದು ಅಂತೇಳಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಇಲ್ಲಿ ಅಂತಂದರೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಸಂಪುಟಕ್ಕೆ ಧಾರವಾಡದ ವಿಭಾಗೀಯ ಪೀಠದಲ್ಲಿ ಇಲ್ಲಿ ಒಂದು ವಿಚಾರಣೆ ಆಗಲಿದೆ. ಈ ಸಂಪುಟಕ್ಕೆ ಮಾತಾಡಲಿಕ್ಕೆ ನನ್ನ ಜೊತೆ ಸಾಮಾಜಿಕ ಹೋರಾಟಗಾರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಮೊನ್ನೆ ಇಲ್ಲಿ 15ಕ್ಕೆ ಇಲ್ಲಿ ಎಲ್ಲವೂ ವಿಚಾರಣೆ ಆಯಿತು, ಅದು ಇವತ್ತು ಮುಂದೂಡಿದೆ. ಸರ್, ತಮಗೆ ವಿಶ್ವಾಸ ಇದೆಯಾ ಈ CBIಗೆ ಹಸ್ತಾಂತರ ಆಗುತ್ತೆ ಅಂತೇಳಿ? ಖಂಡಿತವಲ್ಲ ಸರ್. ಅದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷ್ಯಗಳನ್ನು ನಾವು ಕೊಟ್ಟಿದ್ದೀವಿ. ಮುಖ್ಯವಾಗಿ ನಾವು ದೂರು ಅರ್ಜಿ ಕೊಡೋಕ್ಕಿಂತ ಮುಂಚೆನೇ ಲೋಕಾಯುಕ್ತದವರು ಸ್ವಯಂ ದೂರನ್ನು ದಾಖಲು ಮಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಅಂದರೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಆ ನಿವೇಶನ ಅಕ್ರಮ ವ್ಯವಹಾರ ನಡೆದಿದೆ ಅದರ ಬಗ್ಗೆ ಆ ತದನಂತರದಲ್ಲಿ ಆರ್ಪಳಜ ಶಾಮೀಲಾಗಿ ಅವರ ರಕ್ಷಣೆ ಮಾಡಿರೋಂಥದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಮತ್ತು ಈಗ ನಾನು 26/7/2024 ಅರ್ಜಿ ಕೊಟ್ಟಂಥ ಅರ್ಜಿಯನ್ನು ಪರಿಗಣಿಸಿ ದೂರು ದಾಖಲು ಮಾಡಿದೆ, ನಿರ್ಲಕ್ಷ್ಯವನ್ನು ವಹಿಸುವ ಮೂಲಕ ಅದು ಕೂಡ ತಪ್ಪು ಮಾಡೋದು ಕಂಡು ಬಂದಿದೆ. ಸೊ ಅದನ್ನು ಕೂಡ ನಾವು ಇವತ್ತು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರ್ತಾ ಇದ್ದೀವಿ. ಮತ್ತು ಇದು ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಒಳಪಡೋದ್ರಿಂದ ಮತ್ತು ಮುಖ್ಯಮಂತ್ರಿನೇ ಇದರ ಮೊದಲನೇ ಆರೋಪವಾಗಿರೋದ್ರಿಂದ ಅವರು ನಿಷ್ಪಕ್ಷಪಾತ ತನಿಖೆ ನಡೆಸಿ ವರದಿ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಪ್ರಕರಣ CBI ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀವಿ. ಸೊ ಮಾನ್ಯ ನ್ಯಾಯಾಲಯ ನಮ್ಮ ಮನವಿಯನ್ನು ಪರಿಗಣಿಸಿ ಇವತ್ತೊಂದು ಸೂಕ್ತ ಆದೇಶ ಮಾಡೋ ನಿರೀಕ್ಷೆ ನಮ್ಗೆ ಖಂಡಿತ ಇದೆ. ಸರಿ, ಲೋಕಾಯುಕ್ತ ಎಲ್ಲ ರೀತಿಯ ತನಿಖೆ ಮಾಡಿ 25ರ ಸಾಯಂಕಾಲಕ್ಕೆ ಕೊಡಬೇಕು ಅಂತೇಳಿ ಒಂದು ಹೈಕೋರ್ಟ್ ಆದೇಶವನ್ನು ಮಾಡಿತ್ತು. ಇವತ್ತು ಸಹ ಇಲ್ಲಂತ ಲೋಕಾಯುಕ್ತ ವರದಿಯನ್ನು ಸಲ್ಲಿಸಲಿದೆ.
ಸರ್ ಅಂತಿಮ ವರದಿ ಸಲ್ಲಿಸಿ ಅಂತ ಏನು ಹೇಳಿಲ್ಲ, ಇದುವರೆಗೂ ಏನು ತನಿಖೆ ಅರ್ಧನ ವರದಿ ಸಲ್ಲಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ವರದಿಯನ್ನು ಇವತ್ತು ಲೋಕಾಯುಕ್ತ ಸಲ್ಲಿಸ್ತಾ ಇದ್ದಾರೆ. ಅಂತಿಮ ವರದಿ ಸಲ್ಲಿಸೋದಕ್ಕೆ ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ. ಅದಕ್ಕಿಂತ ಮುಂಚೆನೇ ನಾವು ಈ ಪ್ರಕರಣ CBI ಕೊಡಿಸ್ಬೇಕು ಅಂದರೆ ಪ್ರಯತ್ನ ನಡೆಸ್ತಾ ಇದ್ದೀವಿ. ಪ್ರಮುಖವಾಗಿ ಒಂದು ಕಡೆ ಈ ಪ್ರಕರಣವನ್ನು CBIಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಕೋರ್ಟ್ನಲ್ಲಿ ನಡೀತಾ ಇದೆ. ಈ ಸಮಯದಲ್ಲಿ ಅಂತಂದರೆ ಲೋಕಾಯುಕ್ತ ಅದಕ್ಕೆ ಒಂದು ಕ್ಲೀನ್ ಚಿಟ್ ಕೊಡಲಿ ಮುಂದಾಗಿದೆ. ಸರ್ ಅದೇ ನನಗೆ ಅಧಿಕೃತ ಮಾಹಿತಿ ಬಂದಿಲ್ಲ, ಮಾಧ್ಯಮ ಮೂಲಕ ತಿಳಿದು ಬಂದಿರೋದೇನೆಂದರೆ ಸಿದ್ದರಾಮಯ್ಯ ಮತ್ತು ಅವ್ರ ಶ್ರೀಮತಿ ಪಾರ್ವತಿಯವರ ಪಾತ್ರ ಏನಿಲ್ಲ, ಎಲ್ಲ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಅಂಥೇಳಿ. ಆ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಅಂದರೆ ನಾನು ಮಾಡೋ ಆರೋಪ ನಿಜ ಅಂಥೇಳಿ. ಅಧಿಕಾರಿಗಳು ಬೇರೆಯವರ ವಿಚಾರದಲ್ಲಿ ತಪ್ಪೆಸಗಿದೆ, ಸಿದ್ದರಾಮಯ್ಯ ವಿಚಾರದಲ್ಲಿ ಮಾತ್ರ ತಪ್ಪೆಸಗಿರ್ತಾರೆ ಅಂತಂದರೆ ಅಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೀರಿದೆ ಅಂತ ಸ್ಪಷ್ಟ ಅಲ್ಲ. ಹಾಗಾಗಿ ಅವರು ಕ್ಲೀನ್ ಚೀಟ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಸಾಧ್ಯ ಆಗಲ್ಲ. ಆ ರೀತಿ ಕೊಟ್ಟರು ಕೂಡ ಅದು ಸುಳ್ಳು ಅಂತೇಳಿ ಸಾಬೀತುಪಡಿಸಬೇಕಾದಂಥ ಎಲ್ಲ ಸಾಕ್ಷ್ಯಗಳು ನಮ್ಮ ಹತ್ರ ಇದೆ. ಸರಿ, ಇವತ್ತು ಅಂತಿಮ ತೀರ್ಪು ಹೊರಬೀಳಲಿದೆಯಾ CBIಗೆ ಕೊಡಬೇಕು ಬೇಡ ಅಂತೇಳಿ? ಸರ್ ಖಂಡಿತವಲ್ಲ ಸರ್. ಕಳೆದ ವಿಚಾರಣೆ ದಿನಾಂಕದಲ್ಲೇ ಮಾನ್ಯ ನ್ಯಾಯಮೂರ್ತಿಗಳು ಸ್ಪಷ್ಟವಾಗಿ ಹೇಳಿದರೆ ಏನೇ ತಕರಾರು ಇದ್ದರೂ ಕೂಡ 27ರೊಳಗೆ ಸಲ್ಲಿಸಿ ಅಂತೇಳಿ. ಹಾಗಾಗಿ ಇವತ್ತು ಒಂದು ಅಂತಿಮ ಆದೇಶ ಆಗುತ್ತೆ ಅನ್ನೋ ನಿರೀಕ್ಷೆ ನನಗಿದೆ. ವಿಶ್ವಾಸ ಇದೆ ಸರ್ CBIಗೆ ಹಸ್ತಾಂತರ ಆಗುತ್ತೆ ಪ್ರಕರಣ ಅಂತೇಳಿ? ಖಂಡಿತವಲ್ಲ ಸರ್. CBI ವಹಿಸೋಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿ ಮತ್ತು ದಾಖಲೆಗಳನ್ನ ನಾವು ಈಗಾಗಲೇ ಕೊಟ್ಟಿರೋದ್ರಿಂದ ಮತ್ತು ಏನು ಎದುರುದಾರಿದ್ರೆ ಅವರು CBI ಕೊಡಬಾರ್ದು ಅನ್ನೋದಕ್ಕೆ ಯಾವುದೇ ಒಂದು ಬಲವಾದ ಸಾಕ್ಷ್ಯ ಕೊಡದೇ ಇರೋದ್ರಿಂದ ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿನ ಪರಿಗಣಿಸಿ ಸೂಕ್ತ ಆದೇಶ ಮಾಡೋದ ಸಂಪೂರ್ಣ ವಿಶ್ವಾಸ ನನಗಿದೆ. ಪ್ರಮುಖವಾಗಿ ಇಲ್ಲಿ ಅಂದರೆ ಇಡಿನೂ ಇದರಲ್ಲಿ ತರಬೇಕು ಅಂತೇಳಿ ತಮ್ಮ ಪರ ವಕೀಲರು ಇದ್ರ ಸಂಪುಟ ಮೊನ್ನೆ ವಾದ ಮಂಡಿಸಿದರು. ಹೌದು ಸರ್. ಯಾಕೆಂತ ಹೇಳಿದ್ರೆ ED ಅವರು ಕೂಡ ಸಾಕಷ್ಟು ತನಿಖೆ ಮಾಡಿ ಅವರು ತಮ್ಮ ತನಿಖೆಯಲ್ಲಿ ಕಂಡು ಬಂದಂಥ ವಿಚಾರವನ್ನು ಈಗಾಗಲೇ ಲೋಕಾಯುಕ್ತ ಗಮನಕ್ಕೆ ತಂದಿರೋದ್ರಿಂದ ಅವ್ರನ್ನೂ ಕೂಡ ಈ ಪ್ರಕರಣದಲ್ಲಿ ಎದುರುದಾನ ಮಾಡಿ ಅಂತೇಳಿ ನಾವು ಅರ್ಜಿ ಸಲ್ಲಿಸಿದ್ದೀವಿ. ಅದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಒಂದು ಸೂಕ್ತ ಆದೇಶ ಆಗುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಲೋಕಾಯುಕ್ತ ಮೇಲೆ ತಮಗೆ ನಂಬಿಕೆ ಇಲ್ವಾ ಅಥವಾ CBIಗೆ ಹೋದರೆ ಸರಿಯಾಗಿ ತನಿಖೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಸರ್ ಲೋಕಾಯುಕ್ತ ತನಿಖೆ ಸಂಸ್ಥೆ ಮೇಲೆ ಯಾಕೆ ನಂಬಿಕೆ ಇಲ್ಲ ಅನ್ನೋಕ್ಕೆ ನಮಗೆ ಸಾಕಷ್ಟು ಸಾಕ್ಷ್ಯಗಳಿದೆ. ಹಾಗಾಗಿ ಈ CBIನ ತನಿಖೆ ನಡೆಸೋ ಸೂಕ್ತ ಅನ್ನೋದು ನಮ್ಮ ಒಂದು ಅನಿಸಿಕೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಹೇಳಿದಾಗೆ ನಾವು ದೂರು ದಾಖಲು ಮಾಡೋಕ್ಕಿಂತ ಮುಂಚೆನೇ ಇದು ಸಂಬಂಧ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಂಡಂತಹ ಲೋಕಾಯುಕ್ತ ಅಧಿಕಾರಿಗಳು ಸರ್ಚ್ ವಾರೆಂಟನ್ನು ಕೂಡ ಪಡೆದು ಆ ಸರ್ಚ್ ವಾರೆಂಟ್ ಪಡೆದ ಸಂದರ್ಭದಲ್ಲಿ ಆಗಿನ ಲೋಕಾಯುಕ್ತ SP ಆದ ಸಜ್ಜಿತ್ರವರು ಈ ವಿಚಾರವನ್ನು ಬೈರತಿ ಸುರೇಶ್ವರಿಗೆ ಮಾಹಿತಿಯನ್ನು ನೀಡಿ ಆ ಬೈರತಿ ಸುರೇಶ್ವರು ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಬಂದು ಕಡತನ ತೊಗೊಂಡೋವಂಥದ್ದು ಸ್ಪಷ್ಟ ದಾಖಲೆ ಸಿಕ್ಕಿದೆ. ಆ ಕಡತನ ತೊಗೊಂಡೋದ್ರು ಮತ್ತು ದೇಸಾಯಿ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿಯವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚನೆ ಮಾಡೋದನ್ನ ಕಾರಣಕ್ಕೆ ತನಿಖೆಯನ್ನು ನಡೆಸ್ತಾ ಆ ಒಂದು ಅರ್ಜಿಯನ್ನು ಸ್ವಯಂ ಪ್ರೇರಿತ ದೂರನ್ನು ಮುಕ್ತಾಯ ಮಾಡಿರೋದು. ಇದೆಲ್ಲ ಸಾಕಷ್ಟು ಸಾಕ್ಷ್ಯಗಳು ನಮಗೆ ದೊರೆತಿರೋದ್ರಿಂದ ನಾವು CBI ಕೊಡೋದಕ್ಕೆ ಸೂಕ್ತ ಅಂತೇಳಿ ನಾವು ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡಿದ್ವಿ. ಸರ್ ಒಂದು ವೇಳೆ CBIಗೆ ಕೊಟ್ಟಿದ್ದೇ ಆದಲ್ಲಿ ಮುಖ್ಯಮಂತ್ರಿಗಳು ತಾವೇನು ಹೇಳ್ತೀರಿ ಸರ್? ಸರ್ ಈಗಲಾದರೂ ಅವರು ತಮ್ಮ ಒಂದು ನೈತಿಕ ಹೊಣೆಯನ್ನು ಹೊತ್ತು ಕೂಡಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಅಂದರೆ ಮನವಿ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಇವತ್ತು ನಮಗೆ ಸಾಕಷ್ಟು ವಿಶ್ವಾಸ ಇದೆ. ಈಗ ಒಂದು ಕಡೆ ಅಂತಲೇ ಲೋಕಾಯುಕ್ತ ಏನು ಕ್ಲೀನ್ ಚಿಟ್ ಕೊಡಲಿಕ್ಕೆ ಈಗಾಗಲೇ ನಮ್ಮ ಮಾಧ್ಯಮಗಳನ್ನೇ ತಿಳಿದುಪಟ್ಟೆ, ಇದಕ್ಕೆ ನನಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ನನಗೆ ಇವತ್ತು ಬಹಳಷ್ಟು ವಿಶ್ವಾಸ ಇದೆ. ಹೈಕೋರ್ಟ್ ಪೀಠ ಇದನ್ನು ಇಲ್ಲಂದರೆ CBIಗೆ ಈ ಪ್ರಕರಣವನ್ನು ಹಸ್ತಾಂತರ ಮಾಡುತ್ತೆ, ಈ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನೋದು ವಿಶ್ವಾಸ ನನಗೆ ಇದೆ ಅನ್ನೋದು ಹೋರಾಟಗಾರರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.